ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿರುವಂತಹ ಶಾಸಕ ರಾಜು ಕಾಗೆ ಅವರು ಇನ್ನೆರಡು ದಿನದಲ್ಲಿ ರಾಜೀನಾಮೆ ಕೂಡ ಕೊಡ್ತೀನಿ ಅಂತೇಳಿ ಒಂದು ಅಸ್ತ್ರವನ್ನು ದುಡಿದು ಅವರ ಇಂಟರ್ವ್ಯೂ ಮಾಡಿದೆ, ಎಕ್ಸ್ಕ್ಲೂಸಿವ್ ಸಂದರ್ಶನ ಮಾಡಿದೆ ರಿಪಬ್ಲಿಕ್ ಕನ್ನಡ. ಈ ಸಂದರ್ಶನದಲ್ಲಿ ಕಾಂಗ್ರೆಸ್ ನಾಯಕರನ್ನ ಎಕ್ಸ್ಪೋಸೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಕೆಲಸ ಆಗಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಜೈ ಅನ್ನಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ಗೆ ಜೈ ಅನ್ನಬೇಕು ಅಂದಿದ್ದಾರೆ. ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಕೈ ಎತ್ತಬೇಕು. ಜೈ ಅಂತಂದವರ ಕೆಲಸ ಮಾತ್ರ ಇಲ್ಲಿ ಆಗುತ್ತೆ. ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ವಿಚಾರವಾಗಿ ಮಾತಾಡಿದ್ದಾರೆ. ಇದರ ಜೊತೆಗೆ ಎಚ್ ಸಿ ಬಾಲಕೃಷ್ಣ ಅವರು ನಿನ್ನೆ ನಿಮ್ಮ ಹಾಗೆ ಬಿ ಆರ್ ಪಾಟೀಲ್ ಹೇಳಿಕೆಗೆ ರಿಯಾಕ್ಷನ್ ಕೊಡುವಾಗ ನಮ್ಮ ಕ್ಷೇತ್ರಕ್ಕೆ ಏನೂ ತೊಂದರೆ ಆಗ್ತಿಲ್ಲ, ಅವರೇ ಹೇಳಿದ ಮಾತು ನಾನು ರಿಪೀಟ್ ಮಾಡ್ತಿದ್ದೀನಿ. ನಮ್ಮ ಕ್ಷೇತ್ರಕ್ಕೆ ತೊಂದರೆ ಆಗ್ತಿಲ್ಲ, ಯಾಕಂತಂದ್ರೆ ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದ ನಮ್ಮ ಮೇಲಿದೆ. ಸರ್, ಇದು ಜನರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ? ಅಂದ್ರೆ ನೀವು ಹೋಗಿ ಅವ್ರ ಆಶೀರ್ವಾದ ತಗೋರಿ, ಡಿ ಕೆ ಶಿವಕುಮಾರ್ ಬಿ ಜೈ ಅನ್ನುವಾರ ನೀವು ಆಶೀರ್ವಾದ ಏನಂತ ಅವ್ರ ಪರವಾಗಿರ್ಬೇಕಂತೇಳಿ ಪರವಾಗಿರೋದು ಅಂದ್ರೆ ಅವ್ರ ಕೈ ಎತ್ತಬೇಕು. ನಾವು ಅವ್ರ ಮುಖ್ಯಮಂತ್ರಿಗೆ ಮಾಡ್ರತ್ತೇಳಿ ಹೇಳ್ದಂಗೆ ಅದನ್ನು ಇಂಡೈರೆಕ್ಟ್ಲಿ ಕೆಲವು ಎಮ್ ಎಲ್ ಎಗಳ್ರಿ ನಾನು ಹೇಳಿದ್ದಕ್ಕೆ ನೀನು ಹೇಳಿನಲ್ಲ ನಿಮ್ಗೆ, ರಾಜು ಕಾಗೆ ಮಾತಾಡಿದ ತಪ್ಪ್ರಿ, ಅದು ವೇದಿಕೆ ನಮ್ಮ ಮನೆ ಒಳಗೆ ಸಿ ಎಮ್ ಅವ್ರನ್ನ ತೊಗೊಂಡು ಮಾತಾಡ್ಬೋದಾಗಿತ್ತು, 4 ಗೋಡೆ ಮಧ್ಯೆ ಮಾತಾಡಬೇಕಾಗಿತ್ತು. ಹಿಂಗೆ ಜಾಹಿರ ಪಬ್ಲಿಕ್ದಾಗ ಹೇಳ್ಕೊ ತಪ್ಪು, ಪಾರ್ಟಿಗೆ ಡ್ಯಾಮೇಜ್ ಆಗ್ತೈತಿ. ಇದು ಒಂದೇ ಸಲ ಅಲ್ರಿ, 10 ಸಲ ಹೇಳಿದ್ದೀನಿ. ಒಂದು 2 ಸಲ ಮನ್ಯಾಗ ಹೇಳೋದಿನ್ನ, ಒಂದು 100 ಸಲ ಮನ್ಯಾಗ ಕೂತು ಹೇಳಿದ್ರಿ ಆಗಲಿಲ್ಲ ಅಂದ್ರೆ ಏನು ಸುಮ್ಮನೆ ರೊಚ್ಚಿಗೆ ಎದ್ದು ನಾವು ಕಂಟ್ರೋಲ್ ಆಗಲಿಲ್ಲ. ಅದು ಕಂಟ್ರೋಲ್ ಆಗ್ಲಿಕ್ಕೆ ಹೊರಗೆ ಬಂದು ಹೇಳಿದ್ದೀವಿ. ಇದೇನು ಅಪರಾಧ ಮೇಡಮ್? ಅಪರಾಧ ಏನು ರೀ? ನಾನು ಏನಾದರೂ ತಪ್ಪು ಮಾತಾಡಿದ್ದೀನಿ ಏನ್ರಿ? ಅನ್ಪಾರ್ಲಿಮೆಂಟ್ ವರ್ಡ್ ಏನಾದರೂ ಯೂಸ್ ಮಾಡಿದ್ದೀನಿ, ಅಥವಾ ಏನಾದರೂ ಭ್ರಷ್ಟಾಚಾರ ಭಾಳ ಎಲ್ಲರೂ ದುಡ್ಡು ತೊಗೋತಾ ಇದ್ದಾರೆ, ದುಡ್ಡು ಕೊಟ್ಟರೆ ಅದೈತೆ ಹಾಗೇನು ಹೇಳಿಲ್ಲ ನಾನು. ವ್ಯವಸ್ಥೆ ಸರಿ ಆಗಬೇಕು, ರೆಸ್ಪೆಕ್ಟ್ ಕೊಡಬೇಕು, ತುರುತವಾಗಿ ಕೆಲಸ ಆಗಬೇಕು ಅನ್ನೋದೇ ನನ್ನ ಮನಸ್ಥಿತಿ. ಅದಕ್ಕೆ ಬೇರೆ ಬೇರೆ ಅರ್ಥವನ್ನು ಬಿಂಬಿಸೋದು ಬೇಡ. ಇದರ ಜೊತೆಗೆ ನೋಡಿ, ಈ ವಿಚಾರ ಅಷ್ಟೇ ಅಲ್ಲ, ಸಾಕಷ್ಟು ವಿಚಾರವನ್ನು ಇವತ್ತು ಸಂದರ್ಶನದ ಸಂದರ್ಭದಲ್ಲಿ ಶಾಸಕ ರಾಜು ಕಾಗೆ ಅವರು ತಿಳಿಸಿದ್ದಾರೆ, ಮಾತಾಡಿದ್ದಾರೆ, ಒಂದಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಅದರ ಸಂಪೂರ್ಣ ಸಂದರ್ಶನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಸಂಜೆ 6:56ಕ್ಕೆ ಪ್ರಸಾರ ಆಗುತ್ತೆ. ಮಿಸ್ ಮಾಡದೆ ನೋಡಿ. ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ, ಸರ್ಕಾರದಲ್ಲಿ ಏನಾಗ್ತಾ ಇದೆ, ಕಾಂಗ್ರೆಸ್ ಪಾಳದಲ್ಲಿ ಏನೆಲ್ಲ ಆಗ್ತಾ ಇದೆ, ಎಲ್ಲದರ ಬಗ್ಗೆ ಕೂಡ ಅವರು ಮನಬಿಚ್ಚಿ ಮಾತಾಡಿದ್ದಾರೆ ರಾಜು ಕಾಗೆ ಅವರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿರುವಂತಹ ಶಾಸಕ ರಾಜು ಕಾಗೆ ಅವರು ಇನ್ನೆರಡು ದಿನದಲ್ಲಿ ರಾಜೀನಾಮೆ ಕೂಡ ಕೊಡ್ತೀನಿ ಅಂತೇಳಿ ಒಂದು ಅಸ್ತ್ರವನ್ನು ದುಡಿದು ಅವರ ಇಂಟರ್ವ್ಯೂ ಮಾಡಿದೆ, ಎಕ್ಸ್ಕ್ಲೂಸಿವ್ ಸಂದರ್ಶನ ಮಾಡಿದೆ ರಿಪಬ್ಲಿಕ್ ಕನ್ನಡ. ಈ ಸಂದರ್ಶನದಲ್ಲಿ ಕಾಂಗ್ರೆಸ್ ನಾಯಕರನ್ನ ಎಕ್ಸ್ಪೋಸೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಕೆಲಸ ಆಗಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಜೈ ಅನ್ನಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ಗೆ ಜೈ ಅನ್ನಬೇಕು ಅಂದಿದ್ದಾರೆ. ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಕೈ ಎತ್ತಬೇಕು. ಜೈ ಅಂತಂದವರ ಕೆಲಸ ಮಾತ್ರ ಇಲ್ಲಿ ಆಗುತ್ತೆ. ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ವಿಚಾರವಾಗಿ ಮಾತಾಡಿದ್ದಾರೆ. ಇದರ ಜೊತೆಗೆ ಎಚ್ ಸಿ ಬಾಲಕೃಷ್ಣ ಅವರು ನಿನ್ನೆ ನಿಮ್ಮ ಹಾಗೆ ಬಿ ಆರ್ ಪಾಟೀಲ್ ಹೇಳಿಕೆಗೆ ರಿಯಾಕ್ಷನ್ ಕೊಡುವಾಗ ನಮ್ಮ ಕ್ಷೇತ್ರಕ್ಕೆ ಏನೂ ತೊಂದರೆ ಆಗ್ತಿಲ್ಲ, ಅವರೇ ಹೇಳಿದ ಮಾತು ನಾನು ರಿಪೀಟ್ ಮಾಡ್ತಿದ್ದೀನಿ. ನಮ್ಮ ಕ್ಷೇತ್ರಕ್ಕೆ ತೊಂದರೆ ಆಗ್ತಿಲ್ಲ, ಯಾಕಂತಂದ್ರೆ ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದ ನಮ್ಮ ಮೇಲಿದೆ. ಸರ್, ಇದು ಜನರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ? ಅಂದ್ರೆ ನೀವು ಹೋಗಿ ಅವ್ರ ಆಶೀರ್ವಾದ ತಗೋರಿ, ಡಿ ಕೆ ಶಿವಕುಮಾರ್ ಬಿ ಜೈ ಅನ್ನುವಾರ ನೀವು ಆಶೀರ್ವಾದ ಏನಂತ ಅವ್ರ ಪರವಾಗಿರ್ಬೇಕಂತೇಳಿ ಪರವಾಗಿರೋದು ಅಂದ್ರೆ ಅವ್ರ ಕೈ ಎತ್ತಬೇಕು. ನಾವು ಅವ್ರ ಮುಖ್ಯಮಂತ್ರಿಗೆ ಮಾಡ್ರತ್ತೇಳಿ ಹೇಳ್ದಂಗೆ ಅದನ್ನು ಇಂಡೈರೆಕ್ಟ್ಲಿ ಕೆಲವು ಎಮ್ ಎಲ್ ಎಗಳ್ರಿ ನಾನು ಹೇಳಿದ್ದಕ್ಕೆ ನೀನು ಹೇಳಿನಲ್ಲ ನಿಮ್ಗೆ, ರಾಜು ಕಾಗೆ ಮಾತಾಡಿದ ತಪ್ಪ್ರಿ, ಅದು ವೇದಿಕೆ ನಮ್ಮ ಮನೆ ಒಳಗೆ ಸಿ ಎಮ್ ಅವ್ರನ್ನ ತೊಗೊಂಡು ಮಾತಾಡ್ಬೋದಾಗಿತ್ತು, 4 ಗೋಡೆ ಮಧ್ಯೆ ಮಾತಾಡಬೇಕಾಗಿತ್ತು. ಹಿಂಗೆ ಜಾಹಿರ ಪಬ್ಲಿಕ್ದಾಗ ಹೇಳ್ಕೊ ತಪ್ಪು, ಪಾರ್ಟಿಗೆ ಡ್ಯಾಮೇಜ್ ಆಗ್ತೈತಿ. ಇದು ಒಂದೇ ಸಲ ಅಲ್ರಿ, 10 ಸಲ ಹೇಳಿದ್ದೀನಿ. ಒಂದು 2 ಸಲ ಮನ್ಯಾಗ ಹೇಳೋದಿನ್ನ, ಒಂದು 100 ಸಲ ಮನ್ಯಾಗ ಕೂತು ಹೇಳಿದ್ರಿ ಆಗಲಿಲ್ಲ ಅಂದ್ರೆ ಏನು ಸುಮ್ಮನೆ ರೊಚ್ಚಿಗೆ ಎದ್ದು ನಾವು ಕಂಟ್ರೋಲ್ ಆಗಲಿಲ್ಲ. ಅದು ಕಂಟ್ರೋಲ್ ಆಗ್ಲಿಕ್ಕೆ ಹೊರಗೆ ಬಂದು ಹೇಳಿದ್ದೀವಿ. ಇದೇನು ಅಪರಾಧ ಮೇಡಮ್? ಅಪರಾಧ ಏನು ರೀ? ನಾನು ಏನಾದರೂ ತಪ್ಪು ಮಾತಾಡಿದ್ದೀನಿ ಏನ್ರಿ? ಅನ್ಪಾರ್ಲಿಮೆಂಟ್ ವರ್ಡ್ ಏನಾದರೂ ಯೂಸ್ ಮಾಡಿದ್ದೀನಿ, ಅಥವಾ ಏನಾದರೂ ಭ್ರಷ್ಟಾಚಾರ ಭಾಳ ಎಲ್ಲರೂ ದುಡ್ಡು ತೊಗೋತಾ ಇದ್ದಾರೆ, ದುಡ್ಡು ಕೊಟ್ಟರೆ ಅದೈತೆ ಹಾಗೇನು ಹೇಳಿಲ್ಲ ನಾನು. ವ್ಯವಸ್ಥೆ ಸರಿ ಆಗಬೇಕು, ರೆಸ್ಪೆಕ್ಟ್ ಕೊಡಬೇಕು, ತುರುತವಾಗಿ ಕೆಲಸ ಆಗಬೇಕು ಅನ್ನೋದೇ ನನ್ನ ಮನಸ್ಥಿತಿ. ಅದಕ್ಕೆ ಬೇರೆ ಬೇರೆ ಅರ್ಥವನ್ನು ಬಿಂಬಿಸೋದು ಬೇಡ. ಇದರ ಜೊತೆಗೆ
ನೋಡಿ, ಈ ವಿಚಾರ ಅಷ್ಟೇ ಅಲ್ಲ, ಸಾಕಷ್ಟು ವಿಚಾರವನ್ನು ಇವತ್ತು ಸಂದರ್ಶನದ ಸಂದರ್ಭದಲ್ಲಿ ಶಾಸಕ ರಾಜು ಕಾಗೆ ಅವರು ತಿಳಿಸಿದ್ದಾರೆ, ಮಾತಾಡಿದ್ದಾರೆ, ಒಂದಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಅದರ ಸಂಪೂರ್ಣ ಸಂದರ್ಶನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಸಂಜೆ 6:56ಕ್ಕೆ ಪ್ರಸಾರ ಆಗುತ್ತೆ. ಮಿಸ್ ಮಾಡದೆ ನೋಡಿ. ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ, ಸರ್ಕಾರದಲ್ಲಿ ಏನಾಗ್ತಾ ಇದೆ, ಕಾಂಗ್ರೆಸ್ ಪರದಲ್ಲಿ ಏನೆಲ್ಲ ಆಗ್ತಾ ಇದೆ, ಎಲ್ಲದರ ಬಗ್ಗೆ ಕೂಡ ಅವರು ಮನವಿಚ್ಚಿ ಮಾತಾಡಿದ್ದಾರೆ ರಾಜು ಕಾಗೆ ಅವರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿರುವಂತಹ ಶಾಸಕ ರಾಜು ಕಾಗೆ ಅವರು ಇನ್ನೆರಡು ದಿನದಲ್ಲಿ ರಾಜೀನಾಮೆ ಕೂಡ ಕೊಡ್ತೀನಿ ಅಂತೇಳಿ ಒಂದು ಅಸ್ತ್ರವನ್ನು ದುಡ್ಡು ಅವರ ಇಂಟರ್ವ್ಯೂ ಮಾಡಿದೆ, ಎಕ್ಸ್ಕ್ಲೂಸಿವ್ ಸಂದರ್ಶನ ಮಾಡಿದೆ ರಿಪಬ್ಲಿಕ್ ಕನ್ನಡ. ಈ ಸಂದರ್ಶನದಲ್ಲಿ ಕಾಂಗ್ರೆಸ್ ನಾಯಕರನ್ನ ಎಕ್ಸ್ಪೋಸೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಕೆಲಸ ಆಗಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಜೈ ಅನ್ನಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ಗೆ ಜೈ ಅನ್ನಬೇಕು ಅಂದಿದ್ದಾರೆ. ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಕೈ ಎತ್ತಬೇಕು. ಜೈ ಅಂತಂದವರ ಕೆಲಸ ಮಾತ್ರ ಇಲ್ಲಿ ಆಗುತ್ತೆ. ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ವಿಚಾರವಾಗಿ ಮಾತಾಡಿದ್ದಾರೆ. ಇದ್ರ ಜೊತೆಗೆ ಎಚ್.ಸಿ. ಬಾಲಕೃಷ್ಣ ಅವರು ನಿನ್ನೆ ನಿಮ್ಮ ಹಾಗೆ ಬಿ ಆರ್ ಪಾಟೀಲ್ ಹೇಳಿಕೆಗೆ ರಿಯಾಕ್ಷನ್ ಕೊಡುವಾಗ ನಮ್ಮ ಕ್ಷೇತ್ರಕ್ಕೆ ಏನೂ ತೊಂದರೆ ಆಗ್ತಿಲ್ಲ, ಅವರೇ ಹೇಳಿದ ಮಾತ್ರ ನಾನು ರಿಪೀಟ್ ಮಾಡ್ತಿದ್ದೀನಿ. ನಮ್ಮ ಕ್ಷೇತ್ರಕ್ಕೆ ತೊಂದರೆ ಆಗ್ತಿಲ್ಲ, ಯಾಕಂತಂದ್ರೆ ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದ ನಮ್ಮ ಮೇಲಿದೆ. ಸರ್, ಇದು ಜನರಿಗೆ ಏನ್ ಸಂದೇಶ ಕೊಟ್ಟಿದ್ದಾರೆ ಜನ? ಅಂದ್ರೆ ನೀವು ಹೋಗಿ ಅವ್ರ ಆಶೀರ್ವಾದ ತಗೋರಿ, ಡಿ ಕೆ ಶಿವಕುಮಾರ್ ಬಿ ಜೈ ಅನ್ನುವಾರ ನೀವು ಆಶೀರ್ವಾದ ಏನಂತ? ಅವ್ರ ಪರವಾಗಿ ಇರ್ಬೇಕಂತೇಳಿ. ಪರವಾಗಿರೋದು ಅಂದ್ರೆ ಅವ್ರ ಕೈ ಎತ್ತಬೇಕು ನಾವು ಅವ್ರ ಮುಖ್ಯಮಂತ್ರಿಗೆ ಮಾಡ್ರತ್ತೇಳಿ ಹೇಳ್ದಂಗೆ ಅದನ್ನು ಇಂಡೈರೆಕ್ಟ್ಲಿ. ಕೆಲವು ಎಮ್ ಎಲ್ ಎಗಳ್ರಿ, ನಾನು ಹೇಳಿದ್ದಕ್ಕೆ ನೀನು ಹೇಳಿನಲ್ಲ ನಿಮ್ಗೆ, ರಾಜು ಕಾಗೆ ಮಾತಾಡಿ ತಪ್ಪ್ರಿ, ಅದು ವೇದಿಕೆ ನಮ್ಮ ಮನೆ ಒಳಗೆ ಸಿ ಎಮ್ ಅವ್ರನ್ನ ತೊಗೊಂಡು ಮಾತಾಡ್ಬೋದಾಗಿತ್ತು, 4 ಗೋಡೆ ಮಧ್ಯೆ ಮಾತಾಡಬೇಕಾಗಿತ್ತು. ಹಿಂಗೆ ಜಾಹಿರ ಪಬ್ಲಿಕ್ದಾಗ ಹೇಳ್ಕೊತ ತಪ್ಪು, ಪಾರ್ಟಿಗೆ ಡ್ಯಾಮೇಜ್ ಆಗ್ತೈತಿ. ಇದು ಒಂದೇ ಸಲ ಅಲ್ರಿ, 10 ಸಲ ಹೇಳಿದ್ದೇನೆ. ಒಂದು 2 ಸಲ ಮನ್ಯಾಗ ಹೇಳೋದಿನ್ನ, ಒಂದು 100 ಸಲ ಮನ್ಯಾಗ ಕೂತು ಹೇಳಿರಿ ಆಗಲಿಲ್ಲ ಅಂದ್ರೆ ಏನು ಸುಮ್ಮನೆ ರೊಚ್ಚಿಗೆ ಎದ್ದು ನಾವು ಕಂಟ್ರೋಲ್ ಆಗಲಿಲ್ಲ. ಅದು ಕಂಟ್ರೋಲ್ ಆಗ್ಲಿಕ್ಕೆ ಹೊರಗೆ ಬಂದು ಹೇಳಿದ್ದೀವಿ. ಇದೇನು ಅಪರಾಧ ಮೇಡಮ್? ಅಪರಾಧ ಏನು ರೀ? ನಾನು ಏನಾದರೂ ತಪ್ಪು ಮಾತಾಡಿದ್ದೀನಿ ಏನ್ರಿ? ಅನ್ಪಾರ್ಲಿಮೆಂಟ್ ವರ್ಡ್ ಏನಾದರೂ ಯೂಸ್ ಮಾಡಿದ್ದೀನಿ, ಅಥವಾ ಏನಾದರೂ ಭ್ರಷ್ಟಾಚಾರ ಭಾಳ ಎಲ್ಲರೂ ದುಡ್ಡು ತೊಗೋತಾ ಇದ್ದಾರೋ, ದುಡ್ಡು ಕೊಟ್ಟರೆ ಆದೈತೆ ಹಾಗೇನು ಹೇಳಿಲ್ಲ ನಾನು. ವ್ಯವಸ್ಥೆ ಸರಿಯಾಗಬೇಕು, ರೆಸ್ಪೆಕ್ಟ್ ಕೊಡಬೇಕು, ತುರುತವಾಗಿ ಕೆಲಸ ಆಗಬೇಕು ಅನ್ನೋದೇ ನನ್ನ ಮನಸ್ಥಿತಿ. ಅದಕ್ಕೆ ಬೇರೆ ಬೇರೆ ಅರ್ಥವನ್ನು ಬಿಂಬಿಸೋದು ಬೇಡ. ಇದ್ರ ಜೊತೆಗೆ ನೋಡಿ, ಈ ವಿಚಾರ ಅಷ್ಟೇ ಅಲ್ಲ, ಸಾಕಷ್ಟು ವಿಚಾರವನ್ನು ಇವತ್ತು ಸಂದರ್ಶನದ ಸಂದರ್ಭದಲ್ಲಿ ಶಾಸಕ ರಾಜು ಕಾಗೆ ಅವರು ತಿಳಿಸಿದ್ದಾರೆ, ಮಾತಾಡಿದ್ದಾರೆ, ಒಂದಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಅದರ ಸಂಪೂರ್ಣ